ಏನ್ ಕ್ರೇಜಿ ಆಗೈತಲ್ಲ ಅವು ಅದು ಇವಾಗ ನಮ್ಮನ್ನ ಕಚ್ಚಿದ್ರೆ ಹೆಂಗಿರುತ್ತೆ ಗೈಸ್. ಸ್ಮೆಲ್ ಮಾತ್ರ ಬಿರಿಯಾನಿಗೆ ಬರೋ ತರ ಸ್ಮೆಲ್ ಬರ್ತೈತೆ. ನಮ್ ಡ್ಯಾಡಿ ಕ್ಲೋಸ್ ಮಾಡ್ತಾರ ಅಂದ್ರೆ ಓಪನ್ ಮಾಡ್ಬಿಟ್ರೆ ಗೈಸ್. ಸೊ ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಗೈಸ್, ಇವತ್ತು ಏನ್ ವ್ಲಾಗ್ ಅಂದ್ರೆ, ನಾನು ಹೇಳ್ದಂಗೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ನೀವು 50K ಮಾಡಿದ್ರೆ ನಾನು ಏನೋ ಮಾಡ್ತೀನಿ ಅಂದೆ. ಬಟ್ ನೀವು 37.23ಗೆ ಸ್ಟಾಪ್ ಮಾಡಿದ್ರ, ಫಾಲೋ ಮಾಡಿಲ್ಲ. ಇವಾಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ಏನ್ ಬೇಜಾರಿಲ್ಲ. ನಾನು ಏನ್ ಮಾಡ್ತಾ ಇರೋದಂದ್ರೆ, ನಮ್ಮೂರಲ್ಲಿ ಇವತ್ತು ನಾಳಿದ್ದು ಜಾತ್ರೆ ಆಗ್ತಿದೆ ಗೈಸ್. ಸೊ ಇವಾಗ ಏನ್ ಮಾಡೋದಂದ್ರೆ, ಜಾತ್ರೆಯಲ್ಲಿ ಫಸ್ಟ್ ದಿನ ಪ್ರಸಾದ ಹಾಕ್ಸ್ಬಿಡೋದು. ಎಷ್ಟು ಜನ ಗೊತ್ತಾ, ಅಲ್ಲಿ ನೋಡಿ ಏನೇನೋ ಮಾಡ್ತಾವ್ರೆ ನಮ್ ಡ್ಯಾಡಿ ಅವರು ಎಲ್ಲ. ನಮ್ಮಕ್ಕ ಸುಮ್ನೆ ನಿಂತ್ಕೊಂಡವಳೆ ನೋಡಿ. ನಮ್ಮಕ್ಕ ಇವಾಗ ಹೆಂಗ್ ಕಾಣಿಸ್ತಾಳೆ ನೋಡಿ, ಕರೆಕ್ಟ್ ಆಗಿ ಹೇಳ್ತಾರೆ ಜಬ್ಡಿ ಗೈಸ್. ಇದು ನಮ್ಮಕ್ಕ ಹಿಂಗಿರೋದು ರಿಯಾಲಿಟಿ. ಅಲ್ಲೇನೋ ಮಾಡ್ತಾರೆ ಗೈಸ್. ನಮ್ಮಕ್ಕ ಕಂಟಿನ್ಯೂ ಮಾಡ್ತಾಳೆ ವ್ಲಾಗ್. ನಾನು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು. ಸೊ ಗೈಸ್, ನನ್ನ ತಮ್ಮಂದು ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಒಲೆನ ರೆಡಿ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಅವರು. ಏನು ಗೈಸ್, ಇವ್ರು ಇಷ್ಟೊತ್ತು ಏನ್ ಮಾತಾಡೋದೇ ಇಲ್ಲ, ಗೊತ್ತಾಗ್ತಾ ಇಲ್ಲ ಗೈಸ್. ನನ್ ವ್ಲಾಗ್ ಅಲ್ಲಿ ನಾನಿಲ್ಲ ಅಂದ್ರೆ ಯಾರು ಏನ್ ಮಾತಾಡೋದೇ ಇಲ್ಲ. ಸೊ ಗೈಸ್, ಫಸ್ಟ್ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂತವ್ರೆ. ನಾವಿಲ್ಲಿ ದದ್ದೊಮ್ಮಗಳ ತರ ನೋಡ್ಕೊಂಡಿದ್ದೆ ನಾನು, ನಮ್ ಬ್ಲಾಕಿ, ನಮ್ಮ ಅಕ್ಕ. ಗೈಸ್, ನಮ್ಮ ಮನೆಯವರು ನಾನು ಬಟ್ಟೆ ಹಾಕೊಳೋದಕ್ಕೂ ಬಿಟ್ಟಿಲ್ಲ ಗೈಸ್. ಅಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಮಾಡೋದು. ಏನ್ ಮಾಡೋಣ ಹೇಳಿ ಗೈಸ್. ಇಲ್ಲಿ ನೋಡಿ, ಇದೊಂದು ಶಾಪ್ ಅಂತಾರೆ ಮಾರ್ಕೆಟ್, ಹಳೇ ವೈಬು ಮಾರ್ಕೆಟ್ ನೋಡಿ. ಎಲ್ಗೋದ್ರೆ ಈ ಕೆಲ್ಸಕ್ಕೆ ತಪ್ಪಲ್ಲ ನಮ್ಗೆ. ನಮ್ಮ ಮನೆಯವ್ರು ಈ ಪಾಟಿ ಕೆಲಸ ಕೊಡ್ತಾರೆ ನಮ್ಗೆ ಗೈಸ್. ಇಲ್ಲಿ ನೋಡಿ, ನಮ್ಮ ಅತ್ತೆಯವರೆಲ್ಲ ದೇವಸ್ಥಾನ ವರ್ಕ್ ಮಾಡ್ತವ್ರೆ. ನಮ್ ಡ್ಯಾಡಿ ಇಲ್ಲಿ ನಾವು ಕೊಟ್ಟಿರೋ ವರ್ಕ್ ಮಾಡ್ತಾವ್ರಿ ಗೈಸ್. ಸ್ಮೆಲ್ ಮಾತ್ರ ಬಿರಿಯಾನಿಗೆ ಬರೋ ತರ ಸ್ಮೆಲ್ ಬರ್ತೈತೆ. ಆದ್ರೆ ಮಾಡ್ತಾ ಇರೋದು ಪಲಾವ್, ಅದೊಂದೇ ಬೇಜಾರ್. ಸ್ವಲ್ಪ ಪೀಸ್ ಹಾಕ್ಬಿಟ್ಟಿದ್ರೆ ಬಾರಿ ಇರೋದು. ಏನ್ ಮಾಡಕ್ಕಾಗಲ್ಲ ನೋಡಿ. ನಮ್ಮ ಮಮ್ಮಿ ಡ್ಯಾಡಿ ನಾನು ಇಕ್ಕಿರೋ ಕೆಲ್ಸಕ್ಕೆ ಪಾಪ ಹೆಲ್ಪ್ ಮಾಡ್ತವ್ರೆ. ಏನ್ ಮಾಡೋದಕ್ಕೆ ಆಗೋದಿಲ್ಲ ಗೈಸ್, ಮಾಡ್ಬೇಕು ಅವರು ಗೈಸ್. ಎಲ್ಲ ಡೋಲರ್ ಎಲ್ಲ ಬಂದಿ ನಮ್ಗೆ. ಮೊದ್ಲೇ ನಾವು ಲೇಟ್ ಸ್ಟಾರ್ಟ್ ಮಾಡಿದ್ರಿ, ಇನ್ನ ಕಾಬಿಕ್ಸ್ತವ್ರೆ ಗೈಸ್. ಜಲ್ದಿ ಓಡ್ಬಿಟ್ಟು ಡೋಲು ಗೈಸ್. ನೋಡಿ ಗೈಸ್, ನನ್ಗಿಂತ ದೊಡ್ಡದು ಇದು ತಂದ್ಬಿಟ್ಟವ್ರೆ ಸ್ಪೂನು. ಬಾರಿ ಪ್ರಿಪರೇಷನ್ ಆಗ್ತೈತೆ. ನಾನು ಕೆಲ್ಸ ಸೇರ್ಕೊಳ್ಳೋಣ ಅನ್ಕೊಂಡಿದ್ವಿ. ಬಾಡಿ ಭಟ್ರು ನಾನು ಮನೇಲಿ ಮಾಡ್ಬಿಡ್ಬೋದು ಇವೆಲ್ಲಾನು ನೋಡಿ. ಅವಾಗ್ಲಿಂದ ವ್ಲಾಗ್ ಮಾಡ್ಬೇಕಂದ್ರೆ ಮಾತ್ರ ಈ ಕಡೆ ಬರ್ತೀನಿ, ಆಮೇಲೆ ಮನೇಲಿ ಹೋಗ್ಬಿಡ್ತೀನಿ. ಆತರ ಐತೆ. ಅಯ್ಯೋ, ಬೆಂಕಿ ಮೂತಿಗೆ ಹೊಡಿತೈತೆ. ಯಾಕಂದ್ರೆ ಬೆಂಕಿ ಹತ್ರ ಇರೋದಲ್ಲ, ಅದಕ್ಕೆ. ಗೈಸ್, ನೀವು ಗೆಸ್ ಮಾಡಿ ಗೈಸ್, ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನಕ್ಕೆ ಆಗ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ. ಅಯ್ಯೋ ಗೈಸ್, ಇಷ್ಟೊತ್ತು ಹಿಂಗ್ ಫೋನ್ ಇಟ್ಕೊಂಡು ಮಾತಾಡಿದ್ದೆ ಏನ್ ಮಾತಾಡ್ನೋ ಗೊತ್ತಿಲ್ಲ. ಇದೇ ಆಗಿದೆ ಅಲ್ಲ. ಅವರೆಲ್ಲ ಅಲ್ಲಿ ಪೂಜೆ ಮಾಡೋದು ಇದ್ ಮಾಡ್ತಾ ಇದ್ರೆ, ಪೂಜೆಗೆಲ್ಲ ಈ ಕಡೆ ಎಲ್ಲ ಆ ಕಡೆ ಈ ಕಡೆ ಜನ ಎಲ್ಲ ಬರ್ತವ್ರೆ ನೋಡಿ. ನಮ್ ಡ್ಯಾಡಿ ಮಾತ್ರ ಇದು ಮಾಡೋದ್ರಲ್ಲಿ ಬಿಸಿ ಗೈಸ್. ನನ್ಗೆ ಇಷ್ಟ ಆಗ್ತಿರೋ ಅಕ್ಕಿ ಹಾಕ್ತವ್ರೆ ನಮ್ಮ ಮನೇಲಿ, ಬಾಸ್ಮತಿ ರೈಸ್. ಐ ಹೇಟ್ ಬಾಸ್ಮತಿ ರೈಸ್ ಗೈಸ್. ಬಟ್ ಸ್ಟಿಲ್ ನಮ್ಮ ಮನೆಯವ್ರು ನನ್ಗೆ ಇಡ್ತಿರೋ ಕೆಲಸನೇ ಮಾಡೋದು. ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಅವ್ರು ಇಡ್ತಿರೋ ಕೆಲಸ ಮಾಡ್ತೀನಿ. ಹಿಂದೆ ಯಾವ್ದೋ ಒಂದು ಬ್ಲಾಕ್ ಬುತ್ತ ಬರ್ತೈತೆ. ನಮ್ಮ ಅಕ್ಕನೇ ಗೈಸ್, ವಿತೌಟ್ ಮೇಕಪ್. ನಮ್ಮ ಅಕ್ಕ ನೋಡ್ಕೊಬಿಡಿ. ಆಮೇಲೆ ತೋರಿಸ್ತೀನಿ ವಿತ್ ಮೇಕಪ್ ಗೈಸ್. ಆಲ್ಮೋಸ್ಟ್ ಡನ್ ಗೈಸ್. ಫೈನಲ್ ಟಚ್ ಗೈಸ್. ದಮ್ ಹಾಕ್ತವ್ರೆ. ದಮ್ ಅಂದ್ರೆ ಊಟ ದಮ್ಗಿಕ್ಕಿರೋದು, ನೀವೇನೇನೋ ದಮ್ ಅನ್ಕೋಬೇಡಿ ಪ್ಲೀಸ್. ಇದು ದಮ್. ನಮ್ಮ ಅಣ್ಣ ನಮ್ಮ ಅಕ್ಕ ಡಿಸ್ಟರ್ಬೆನ್ಸ್ ಗೈಸ್. ನನ್ನ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಅವ್ರಿಬ್ರು ಫುಲ್ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಅಣ್ಣ ಏನೋ ದೇಶ ಟಿಕೆಟ್ ಮಾಡ್ತಾನೆ. ಏನ್ ಗೊತ್ತಾ ಸುದ್ದಿ? ನಾನು ಬೇರೆ ದೇಶದಿಂದ ಬಂದಿರೋ ತರ ಮಾತಾಡ್ತಾ ಇದ್ದೀನಿ. ಏನ್ ಗೊತ್ತಾಗಿಲ್ಲ. ಇದು ನೋಡಿ, ಈ ತರ ದೇಶದ ಜುಗಾಡ್ ಮಾತ್ರ ನೋಡಿರಲ್ಲ. ಇದು ಬರೀ ನಾವು ಮಾತ್ರ ಮಾಡೋದು ಗೈಸ್. ಅಕಾರ್ಡಿಂಗ್ ಟು ಅವರ್ ಕ್ಯಾಲ್ಕುಲೇಷನ್ ವಿ ಜಸ್ಟ್ ಬ್ರಾಟ್ 700 ಪ್ಲೇಟ್ಸ್ ಗೈಸ್. ಓಕೆ, ನಮ್ಮ ಲೆಕ್ಕದ ಪ್ರಕಾರ ನಾವು 700 ಪ್ಲೇಟ್ ತಂದಿದ್ರಿ. 750 ಮೇ ಬಿ ಸರೋಗತ್ತೆ ಅನ್ಕೊಂತೀನಿ. ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಒಂದು 100-150 200 ಪ್ಲೇಟ್ ಮಿಗ್ಲೋಗ್ಬಿಡುತ್ತೆ ಅಲ್ಲ ಮಮ್ಮಿ? ಮಿಗ್ಲೋಗ್ಬಿಡ್ಬೋದು, ನೋಡೋಣ ಏನಾಗುತ್ತೆ ಅಂತ ಗಾಯ್ಸ್. ದೇಖೋ ಗಾಯ್ಸ್, ನೋಡಿ ಎಲ್ಲ ರೆಡಿ ಆಯ್ತು. ಇನ್ನೇನಿದ್ರು ಬ್ಯಾಟಿಂಗ್ ಅಷ್ಟೇ ಗೈಸ್. ನಂದು ಔಟ್ಫಿಟ್ ಚೆಕ್ ಮಾಡಿ ಗೈಸ್. ಇವತ್ತು ಔಟ್ ಇಸ್ ಹೇಳಿ, ಚೆನ್ನಾಗಿದ್ರೆ ಲೈಕ್ ಮಾಡಿ. ಗೈಸ್ ನೋಡಿ, ಎಲ್ಲ ಜನ ಅವ್ರೆ. ಇದು ಎಂಟ್ರೆನ್ಸ್ ಗೇಟ್ ಗೈಸ್. ಇವಾಗ ಆದಷ್ಟು ಜಲ್ದಿ ಕೊಟ್ಬಿಡ್ತೀನಿ. ಬ್ಲಾಗ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಇದು ಫುಲ್ ಖಾಲಿ ಮಾಡ್ಬೇಕು ಗೈಸ್. ಆಮೇಲೆ ಬೇಕಾದ್ರೆ ತೋರಿಸ್ತೀನಿ, ಎಲ್ಲ ಖಾಲಿ ಆದ್ಮೇಲೆ ತೋರಿಸ್ತೀನಿ.
ಎಲ್ಲ ಜನ ಬರ್ತಾರೆ guys, ಅಲ್ಲಿ ನೋಡಿ wait ಮಾಡ್ತಾರೆ. ಅಲ್ಲಿ ಬರ್ತಾರೆ, ಅಲ್ಲಿ ಬ್ಲಾಕ್ ಮಾಡ್ತಾ ಇದೀನಿ ಗೈಸ್. ಎಷ್ಟು ಜನ ಅಂತ ತೋರಿಸ್ತೀನಿ ನೋಡಿ. ಇದು ದೇವಸ್ಥಾನ ಐತೆನಾ, ಇಲ್ಲಿ ಇಲ್ಲಿ ಎಷ್ಟು ಜನ ಐತೆ, ಇಲ್ಲಿ ಫುಲ್ ಒಳಗಡೆ ಇಲ್ಲಿ 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 ಎಲ್ಲೆಲ್ಲಿ ನೋಡಿದ್ರು ಜನ ಇರ್ತಾರೆ. ಅಲ್ಲಿ ನೋಡಿ ಜನ ನೋಡಿ ಇಲ್ಲಿ ಎಲ್ಲ ನಮ್ಮೂರು. ನಮ್ಮಕ್ಕ ನೋಡಿ ಗೈಸ್, ದೇವ್ರಿಗೆ ಹಾಕೋ ಸೀರೆ ನೀನು ಇಟ್ಕೊಂಡ್ಬಿಟ್ಟವಳೆ. ನಮ್ಮ ಅಕ್ಕ ಏನೋ ಅನ್ಕೊಂಡು ಬಂದ್ಬಿಟ್ಟವ್ರೆ ಅವರು. ಗೈಸ್ ನೋಡಿ, ಆಲ್ಮೋಸ್ಟ್ ಒಂದ್ ಪಾತ್ರೆ ಖಾಲಿ ಗೈಸ್. ಇವಾಗ ಅಲ್ಲಿರೋ ಪಾತ್ರೆನ ಯೂಸ್ ಮಾಡ್ಬೇಕು. ಇನ್ನ ಅವರೇ ಜಾಸ್ತಿ ಜನ ಅವರೇ. ಸೊ ಗೈಸ್ ಫೈನಲಿ ಮುಗಿತು ಅಷ್ಟೇ ಮ್ಯಾಟ್ರು. ಇಲ್ಲಿ 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 ಬನ್ನಿ ಜನ ತೋರಿಸ್ತೀನಿ. ನಮ್ಮ ಅಕ್ಕ ಮಾಡ್ತಾಳೆ ಗೈಸ್ ಬ್ಲಾಗು. ಇನ್ನು ಅಲ್ಲೋಗಿ ಎಲ್ಲ ಜನ ತೋರಿಸ್ಬಿಟ್ಟು ಹಂಗೆ ಹೋಗು ಹಂಗೋಗಿ ಹಿಂಗೆ ತೋರಿಸು ಗೈಸ್. ನಮ್ಮ ಅಕ್ಕ ದೇವತರ ಅವಳಲ್ಲ. ಗೊತ್ತು ಗೈಸ್. ಇನ್ನು ಆ ಕಡೆ ಹೋಗಿ ಒಂದ್ ರೌಂಡ್ ಹಾಕೋ. ಕ್ಯಾಮ್ರಾಮನ್ ಪ್ರೌಳಿಕ ಜೊತೆ ರಿಪೋರ್ಟರ್ ವಂಶಿ. ಹಂಗಲ್ಲ ಗೈಸ್, ನಮ್ಮ ಅಕ್ಕ ವಿಡಿಯೋ ಮಾಡಕ್ ಕೊಟ್ರೆ ದೇಶ ಎಲ್ಲರಿಗೂ ಗೊತ್ತಾಗತ್ತೆ ನಮ್ಮ ಅಕ್ಕ ವಿಡಿಯೋ ಮಾಡ್ತಾಳೆ ಅನ್ಬಿಟ್ಟು. ಆತರ ಅನ್ಪಡ್ ನಮ್ಮ ಅಕ್ಕ ವಿಡಿಯೋಗೆ ಮಾಡಿದ್ರೆ ಇಲ್ಲಿ 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 ಜಾಸ್ತಿ ಜನ. ಇಷ್ಟೆಲ್ಲ ಇವ್ರವ್ರೆ ಎಲ್ಲ ಇವ್ರವ್ರು ಅಂತ. ಇರಿ ಅಂಕಲ್, ಪ್ರಸಾದ ಕೊಟ್ಟಿದ್ದೆ ಹೆಂಗ ಅನ್ಸ್ತ ಅಂಕಲ್ ನಿಮ್ಗೆ? ಅನ್ನದಾನ ಬಹಳ ಚೆನ್ನಾಗಿದೆ. ಯಾವಾಗ್ಲೂ ವರ್ಷ ಅನ್ನದಾನ ಅತಿ ಎತ್ತರಾಗಿ ಮಾಡ್ತಾರೆ. ನಾವು ಒಪ್ಪಿಸ್ತೀವಿ ಅವ್ರಿಗೆ, ಒಬ್ಬೊಬ್ರಿಗೆ ಒಂದೊಂದು ಒಪ್ಪಿಸ್ತೀವಿ. ಅನ್ನದಾನ ಒಬ್ಬರಿಗೆ ಬಿಂದಿಗೆಗಳು, ಹಾಲು ಬಿಂದಿಗೆಗಳು ಅಂತ ಒಬ್ಬರಿಗೆ, ತೇರು ಒಬ್ಬರಿಗೆ, ಏನು ಅಲ್ಲಿಗೆ ಅವ್ರಿಗೆ, ಆಮೇಲೆ ಲೈಟಿಂಗ್ ಈ ತರ ಒಪ್ಪಿಸಿ ಮಿಕ್ಕಿದೆಲ್ಲ ನಾವು ಜನರಲ್ ಆಗಿ ಎಲ್ಲ ಮಾಡ್ತೀವಿ. ಇದು 46ನೇ ವರ್ಷ ನಮ್ಮ ಕೈಗೆ ಬಂದು ಮಾಡ್ತಾ ಇದ್ದೀವಿ. ಪುರಾತನ ದೇವಸ್ಥಾನ. ಇವ್ರಿಗೆಲ್ಲ ಅನ್ನದಾನ ಮಾಡ್ತಾನೆ ಇದ್ದಾರೆ ಆಗಿನ ಸುಮಾರು 20 ವರ್ಷಗಳಿಂದ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಪ್ರತಿ ವರ್ಷ ನಡೀತಾನೆ ಇರ್ತದೆ. ನಾವಿರೋವರೆಗೂ ನಡೀತಾನೆ ಅನ್ನದಾನ ಮಾಡ್ತಾನೆ ಇರ್ತಾರೆ. ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ದೇವ್ರು ಒಳ್ಳೇದ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಕಲ್, ನಿಮ್ಮ ಅನಿಸಿಕೆ ಹೇಳಿ ಅನ್ನದಾನ ಬಗ್ಗೆ. ಯತ್ರಾಜ್ ಅವರ ಮಗ ನಾನು. ಯತ್ರಾಜ್ ಅವರು ಇಟ್ಟಪ್ಪ ಅವ್ರ ಕುಟುಂಬದಿಂದ ಅವರು ಯತ್ರಾಜ್ ಅವರು ವರ್ಷ ಮಾಡಿಸ್ತಾರೆ. ಎಲ್ರಿಗೂ ಪ್ರಸಾದ, ಒಂದು ದೇವ್ರ ಪ್ರಸಾದ ಸಿಗ್ಬೇಕಂದ್ರೆ ಅದು ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ ಅಂತ ಉದಣ್ಣಮ್ಮನ ತಾಯಿ ಅವ್ರಿಗೆ ಮಕ್ಕಳಿಗೆ ಮರಿಗೆ ಆಶೀರ್ವಾದ ಕೊಡಲಿ ಅಂತ ಅನ್ನದಾನ ಮಾಡೋದು ಶ್ರೇಷ್ಠ. ನಮ್ಮ ಕುಟುಂಬದಿಂದ ಮಾಡ್ತೀವಿ. ಕಲಿಕುಪ್ಪ ನಾಗರಾಜ ನಾಳೆ ದಿವಸ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವ ಸಂದರ್ಭದಲ್ಲಿ ಕೆಳಕುಪ್ಪ ನಾಗರಾಜರವರಿಂದ ಅನ್ನದಾನ ಏರ್ಪಡಿಸಲಾಗಿದೆ. ದೇವಸ್ಥಾನದಿಂದ 28ನೇ ತಾರೀಕು 24 hours ಅನ್ನ ಸಂತರ್ಪಣೆ ಇದೆ. 4 ಜನಕ್ಕೆ ಸಾಕಾಗ್ಬಿಟ್ಟು ಆಮೇಲೆ ಇನ್ನೊಂದು ಪಾತ್ರೆ ಹೋದ ವರ್ಷ ಸ್ವಲ್ಪ ಕಮ್ಮಿ ಜನಕ್ಕೆ ಮಾಡ್ಬಿಟ್ಟಿದ್ರೆ ಗೈಸ್. ಅದಕ್ಕೆ ಈ ವರ್ಷ 50 kg ಹಾಕಿ 2 ಪಾತ್ರೆ ಮಾಡ್ಸಿರೋದು. ಸಂತೋಷ ಆಯ್ತು, ಸಂತೋಷ ಗೈಸ್. ಇವಾಗ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಕ್ಕ ರಿವ್ಯೂ ಮಾಡ್ತಾರೆ ಗೈಸ್. ಇದನ್ನ ನೋಡೋಣ. ಇದು ನಮ್ಮ ಅಕ್ಕ ಮೊದ್ಲೇ ಒಂದಂದ್ರೆ 100 ಓವರ್ ಆಕ್ಟಿಂಗ್ ಹೊಡಿತಾಳೆ. ಇವಾಗ ಏನ್ ಮಾಡ್ತಾಳೆ ನೋಡ್ಬೇಕು. ಹೆಂಗೈತೆ 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 ನಾನು ತಿಂದಿದ್ದೀನಿ ಆಲ್ರೆಡಿ. ಮತ್ತೆ ವಿಡಿಯೋ ಚೆನ್ನಾಗೈತೆ. ನಾನ್ ತಾನೇ ಮಾಡಿರೋದು, ಅದಕ್ಕೆ ಚೆನ್ನಾಗಿದೆ. ಅವ್ನು ನೋಡ ಗೈಸ್. ನಮ್ ಫ್ಯಾಮಿಲಿ ಮೆಂಬರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾಳೆ ನಮ್ಮ ಅಕ್ಕ. ಸೊ ಗೈಸ್, ಇಲ್ಲಿ ಈ ಕಡೆಯಿಂದ ಗೈಸ್, ಇವರು ನಮ್ ಡ್ಯಾಡಿ ಇದಾರಲ್ವಾ, ಅವ್ರ ಅಕ್ಕನ ಲಾಸ್ಟ್ ಮಗ ವೈಫ್. ಅವ್ರ ಮಗ ಲಾಸ್ಟ್ ಮಗ, ಅವ್ನ್ ಫಸ್ಟ್ ಮಗ, ಇವ್ನ್ ಸೆಕೆಂಡ್ ಮಗ ಗೈಸ್. ಅಂಡ್ ನೆಕ್ಸ್ಟ್ ಇವ್ರು ನಮ್ಮೂರ್ ಗೆಸ್ಟ್ ಗೈಸ್. ನೆಕ್ಸ್ಟ್ ಇವರು ನಮ್ ನವೀನ್ ಮಾಮ ಇದ್ರಲ್ಲ, ಅದೇ ಸೆಕೆಂಡ್ ಮಾಮ, ಅವ್ರ ವೈಫ್. ಅವ್ರು ಲಾಸ್ಟ್ ಹುಡ್ಗಿ, ಅವಳು ಫಸ್ಟ್ ಗೈಸ್. ಇವರೆಲ್ಲ ನಮ್ ಜನಗಳು ಗೈಸ್, ನಮ್ಮನ್ನ ಪ್ರೀತಿಸೋ ಜನ ಗೈಸ್. ಯಾರು ಇಲ್ಲ, ಸುಮ್ನೆ ಏನಂತವಳೆ. ಇವನೇನೋ ಮಾತಾಡ್ತಾರಂತ. ಇಬ್ರು ಮಾತಾಡ. ಸರ್ಪ್ರೈಸ್. ಅಂತೆ. ಸಬ್ಸ್ಕ್ರೈಬ್, ಶೇರ್ ಅಂಡ್ ಕಾಮೆಂಟ್ ಅಂಡ್ ಫಾಲೋ. ಗೈಸ್, ಇವಾಗ ನಮ್ಮ ಅಕ್ಕ ನಮ್ ಫ್ಯಾಮಿಲಿಗೆ ಒಬ್ರು ದೇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಗೈಸ್, ನಮ್ಮ ಅತ್ತೆ ಅಂತೀನಲ್ಲ, ಇವರೇ ಗೈಸ್ ನಮ್ ಡ್ಯಾಡಿ ಅವರ ಏಕೈಕ ಅತ್ತೆ. ಸಾರಿ ಸಾರಿ ಅಕ್ಕ ಗೈಸ್. ಇವ್ರಾದ್ಮೇಲೆ ನೆಕ್ಸ್ಟ್ ನಾನೇ ಕಳಂನಲ್ಲ ಗೈಸ್, ಪ್ರವಲಿಕಾನೆ. ಒಂದೇ ಕಳಂನು ಒಂದೇ ಪ್ರವಲಿಕಾ ಗೈಸ್. ನೋ ಕಾಪಿ ಪೇಸ್ಟ್. ಹಾಯ್ ಶ್ರೀ ಅತ್ತೆ, ಫಾಲೋವರ್ಸ್ ಹಾಯ್ ಶ್ರೀ. ಗೈಸ್, ನಿಮ್ಮಲ್ಲಿ ಜಾಸ್ತಿ ಜನ ನೀವು ತೆಲುಗುವರ ಅಂತ ಕೇಳ್ತೀರಾ. ಇವ್ರು ದೊಡ್ಡವರೆಲ್ಲ ತೆಲುಗು ಮಾತಾಡೋದು ಗೈಸ್. ನಾವು ಚಿಕ್ಕವರೆಲ್ಲ ಕನ್ನಡ ಮಾತಾಡೋದು. ಇವಾಗ ಇವರೆಲ್ಲ ಹುಟ್ಟಾದ್ಮೇಲೆ ನಾವು ಕನ್ನಡ ಮಾತಾಡೋದು. ಇವ್ರೆಲ್ಲ ನಾವು ಕಲ್ಸ್ಕೊಂಡಿರೋದು ಕನ್ನಡ ಮಾತಾಡೋದು. ಪ್ರಸಾದ ಹೆಂಗಿತ್ತು? ಚೆನ್ನಾಗಿತ್ತು. ತಮ್ಮನ್ ಮಾಡ್ಸಿರೋದಲ್ಲ, ಅದಕ್ಕೆ ಚೆನ್ನಾಗಿರೋದು. ವಂಶಿ ಚಾನೆಲ್ ನ ಫಾಲೋ ಮಾಡಿ. ವಂಶಿ ಚಾನೆಲ್ ಬಾರಿ ವಂಶಿ ಚಾನೆಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಅಷ್ಟೇ ಗೈಸ್, ಮುಗೀತು. ಇದಕ್ಕಾದ್ರೂ ನೀವು ಮಾಡ್ಕೊಬಿಡಿ ಪ್ಲೀಸ್. ಡುಡು ಗೈಸ್.
ಗೈಸ್ ನಮಗೆ ಸಮಾಧಾನ ಆಗೋದಂದ್ರೆ ಏನು ಗೊತ್ತಾ, ಮಾಡಿರೋ ಊಟ ಎಲ್ಲ ಭಾರಿ ಬೆಂಕಿ ಐತೆ, ಭಾರಿ ಬಿಸಿ ಐತೆ, ಇಲ್ಲ ಫುಲ್ಲು ಖಾಲಿ. ಈ ಥರ ಮಾಡಿಸಿರೋ ಊಟ ಎಲ್ಲ ಖಾಲಿ ಆಗಿದ್ರೇ ಸಮಾಧಾನ ಮಸ್ತಾಗಿರುತ್ತೆ. ನನಗೆ ಯಾಕೆ ಈ ಥರ ಆಗತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಏನು ಗೊತ್ತಾ, ನನಗಿವಾಗ ನಾಳೆ ನಾನು ಫುಲ್ ಟೆನ್ಷನ್ ಆಗಿಬಿಟ್ಟು ಶ್ರೀರಾಮನವಮಿ ಎಲ್ಲ ಸ್ವಲ್ಪ ಎಣ್ಣೆ ಗಿಣ್ಣೆ ಜೋರಿಗೆ ಒಂದು 5 ಲೀಟ್ರ್ ಎಣ್ಣೆ ಕುಡಿದ್ಬಿಟ್ಟು ಇಷ್ಟು ದೊಡ್ಡ ತೇರ್ನ ನಾನು ಒಂದೇ ಕೈಯಲ್ಲಿ ಎಳ್ಬಿಟ್ರೆ ಅಂತ. ಇದು ಬೇರೆ ಕಬ್ಬಣ ಹುಡ್ಡು ಆಯಿತಾ. ಇಷ್ಟು ದೊಡ್ಡ ತೇರ್ನ ನಾನು ಒಂದೇ ಕೈಯಲ್ಲಿ ಎಳ್ಬಿಟ್ರೆ ಏನು ಮಾಡ್ತಾರೆ ಊರವರು ಅಂತ ನಂಗೊಂದು ಡೌಟು. ಯಾಕಂದರೆ ನಾನು ಜಾಸ್ತಿ ಶಕ್ತಿಶಾಲಿ ಗೈಸ್. ಹಿಂಗೆ ಒಂದು ಗುದ್ರೆ ಜಿಗ್ ಆಗ್ಬಿಡುತ್ತೆ. ಆದರೆ ದೇವ್ರದ್ದು ನಾನು ಅದಕ್ಕೆ ಇದೆಲ್ಲ ಕೆಲಸಗಳು ಮಾಡಲ್ಲ ಗೈಸ್. ಇಲ್ಲಿ ನೋಡಿ, ಒಂದು ಮೂಟೆ ಎಳ್ನೀರು. ಹಾಂ ನೋಡಿ, ಇಲ್ಲಿಷ್ಟೊಂದು ಎಳ್ನೀರು. ಶೋ ಎಲ್ಲ ಕಳ್ತನ ಮಾಲ್. ಪೂಜಾರಿ ನಾವು ಡೀಲಿಂಗ್ ಮಾಡಿದ್ದೆ. ದೇವಸ್ಥಾನದ ವಿಶೇಷತೆ ಏನಿದೆ ಸರ್? ಈ ಕರಾಳ ಉದ್ಯಾನ ಬಂದು ನಾವು ನೋಡಿಲ್ಲ, ನೀವು ನೋಡಿಲ್ಲ, ಇನ್ನೊಬ್ರು ನೋಡಿಲ್ಲ. ಸುಮಾರು ಇದು 10 ತರಾಂತರಗಳು ಸ್ಥಳ ದೇವರಿದು. ಇದು ಅಯ್ಯಮ್ಮನ್ನ ಇಲ್ಲಿ ಉದ್ಭವ ಆಗಿರೋದು. ಯಾರು ಪ್ರತಿಷ್ಠೆ ಅಲ್ಲ, ಯತ್ನೆ ಅಲ್ಲ. ಆಯಮ್ಮನೇ ಹುಟ್ಟಿ ಬೆಳೆದಿರೋದು. ಕಲ್ಲಾಗಿ ಹುಟ್ಟಿ ಆಯಮ್ಮನೇ ವಿಶ್ವರೂಪ ಮಾಡ್ಕೊಂಡಿದ್ದಾರೆ. ಆದ್ರೂ ಆಯಮ್ಮನಿಗೆ ಒಂದು ಕಾಲ ಧರಣ ಕಾಲ ಕೂಡ ಇದೆ. ಅದು ಒಂದು ಪ್ರಸಿದ್ಧವಾದ ಆಯಮ್ಮನ ದೇವಸ್ಥಾನದ ವಿಶೇಷ. ಅದಕ್ಕೆ ಆಯಮ್ಮನ ಏನಪ್ಪಾ ಅಂದ್ರೆ ಇಲ್ಲಿ ಇದು ಬಿಟ್ಬಿಟ್ಟು ಆಯಮ್ಮನ SB ಆಫೀಸ್ ಹತ್ರ ಕರಾಳ ಉದ್ಯಾನ ನಮ್ಮ ದೇವಸ್ಥಾನ ಅಲ್ಲಿದೆ. ಹಿಂಭಾಗದಲ್ಲಿ ಇದ್ದಾರೆ ದೇವಸ್ಥಾನ. ನೆಲಗುಂದಿಗೆ ಬಿದ್ದಿದ್ದಾರೆ ಆಯಮ್ಮನ. ಈ ವಿಶೇಷ ಕಾರ್ಯಕ್ರಮಕ್ಕೆ ಜಾತ್ರಾ ಕಾರ್ಯಕ್ರಮಗಳನ್ನ ಮಾಡ್ಬೇಕಂದ್ರೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಆಯಮ್ಮನ ಇಲ್ಲಿಂದ ಪೂಜಾ ಸಾಮಾನ ಆಯಮ್ಮನ ವಸ್ತ್ರಗಳು ವೈಭವ ಎಲ್ಲ ತಗೊಂಡೋಗಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಆಯಮ್ಮನ ತುಂಬಿಸ್ಕೊಂಡ್ ಬರ್ಬೇಕು ನಾವು ತಟ್ಟೆ ಒಳಗೆ. ತಂಗಿ ಅವ್ರು ಹೋಗಿ ಅಕ್ಕನ ಆಶೀರ್ವಾದ ಪಡೆದು ತಗೊಂಡ್ಬರ್ಬೇಕು ಇಲ್ಲಿಗೆ. ಇನ್ನೇನು ಹೇಳ್ತಾರೆ ಸ್ವಾಮಿ, ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದೋ ಮಸ್ಕಂ ಆಯಮ್ಮ ಹುಟ್ಟಿದ ಮನೆ ಅದು. ತವರ ಮನೆ ಅಂತ ಹೇಳ್ತಾರೆ. ಇಲ್ಲ, ಹುಟ್ಟಿದ ಮನೆ ಅದು. ಹುಟ್ಟಿದ ಮನೆ ಹೌದು, ಹುಟ್ಟಿದ ಮನೆ. ಅದಕ್ಕೆ ಸಂತೋಷವಾಗಿ ಸ್ಟಾರ್ಟಿಂಗ್ ಅಲ್ಲಿಂದ ಅಲ್ಲಿಗೆ ಆಯಮ್ಮನ ಹುಟ್ಟಿದ ಮನೆಗೆ ಹೋಗ್ಬಿಟ್ಟು ಆನಂದವಾಗಿ ಆಯಮ್ಮನ ಅಲ್ಲಿ ಕೂತ್ಕೊಂತಾಳೆ. ಮಾರಿಕಪ್ಪಮ್ಮ ಏನಾಗುತ್ತೆ? ಇದು ತವ್ರ ಮನೆ ಆಯ್ತು. ಆಯಮ್ಮನ ಅತ್ತೆ ಮನೆ, ಇದು ತವ್ರ ಮನೆ. ಹೌದು, ಆಯಮ್ಮನ ಅದಕ್ಕೆ ಅತ್ತೆ ಮನೆ ಹೋಗಿ ಅಲ್ಲಿ ಆನಂದವಾಗಿ ಕೂತ್ಕೊಂಡಿರ್ತಾರೆ ಈ ಊರಲ್ಲೇ. ಅವರೆಲ್ಲ ವೈಭವದಿಂದ ಆಯಮ್ಮನ ಪೂಜೆ ಮಾಡಿ ಅಲ್ಲಿಂದ ಸಾಗಾಟಕ್ಕೆ ಕಳಿಸ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈ ಅಮ್ಮನು ಸುಮಾರು 24 ಹಳ್ಳಿಗಳಿಗೆ ಸ್ವಂತ ಅಂತಾರೆ, ಬಾಧ್ಯತೆ ಅಂತಾರೆ. 24 ಹಳ್ಳಿಯವರು ಈ ಅಮ್ಮನ ಮನೆ ದೇವರಾಗಿ ನೆನೆದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಅದು ಎಲ್ಲಿ 24 ಅಲ್ಲ, ಎಲ್ಲಿಂದ ಎಲ್ಲಿಗೋ ಇದೆ ಯಮ್ಮನ ಲೆಕ್ಕನೇ ಇಲ್ಲ. ಯಮ್ಮನ 24 ಅನ್ನೋದು ನಾವು ಹೆಸರಿಟ್ಕೊಂಡಿದೀವಿ. ಆದ್ರೆ ಯಾವ ಮೂಲೆಯಿಂದ ಯಾವ ಮೂಲೆವರೆಗೂ ಆಯಮ್ಮಂದೆ ಅಂದ್ರೆ ತಮಿಳ್ನಾಡು, ಕೃಷ್ಣಗಿರಿ, ಧಾರಾಳವಾಗಿ ಈ ಕಡೆ ಕರ್ನಾಟಕ ಹೋಗು, ಈ ಕಡೆ ತಮಿಳ್ನಾಡು ಹೋಗು, ಈ ಕಡೆ ಆಂಧ್ರ ಹೋಗು, ಎಲ್ಲಾ ಕಡೆಯಿಂದನೂ ಆಯಮ್ಮನ್ಗೆ. ಅಂದ್ರೆ ಈ ಯಮ್ಮನ್ ನೆರಗುದಿ ಬಿದ್ರಿಂದ ಇಲ್ಲಿ ನಿಮ್ಮ ಜಡದಲ್ಲಿ ಮಾತ್ರನೇ ಆಯಮ್ಮನ ಜಡ. ಸುಮಾರು ಜಾಗಗಳಲ್ಲಿ ಯಮ್ಮನ ಉದ್ಧಾನ ಎಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಇಲ್ಲಿಗೆ ನನಗೆ ಉಳ್ಕೊಂಬರ್ದ ಆಯಮ್ಮನ. ಅಷ್ಟು ಮಾತ್ರ ಯಮ್ಮನ. ಧನ್ಯವಾದ ಸರ್. ಇವಾಗ ನಾವು ಪೂಜೆ ಮಾಡಿರೋ ದೇವ್ರದ್ದು ಹಿಸ್ಟ್ರಿ ಎಲ್ಲ ಹೇಳ್ರಲ್ಲ ಅವರು, ಪೂಜಾರಿ ಅವರು, ನಮ್ಮ ಡ್ಯಾಡಿ ಅವ್ರಿಗೆ ಸ್ವಲ್ಪ ಏನೇನೋ ಕೇಳಿದ್ರು ಅಷ್ಟೇ, ಇನ್ನೇನಿಲ್ಲ ಗೈಸ್. ತಡಾಡಾಣ ಗಾಡಿಯಲ್ಲಿ ನಾನು ಹಿಂಗೆ ಇಟ್ಕೊಂಡು ಓಡೋಂಗ ಆಯ್ತಲ್ಲ ಅಣ್ಣ, ಏನು ಮಾಡೋಣ ನೋಡೋಣ. ಟಲಲ್ಲ ಸೈಡ್ ಪ್ಲೀಸ್. ಗುದ್ರೆ ನಮ್ಗೆ ಗೊತ್ತಿಲ್ಲ, ಬ್ರೇಕ್ ಇಲ್ಲ, ಬೆಲ್ ಇಲ್ಲ, ಗುದ್ರೆ ಕೇಸ್ ಇಲ್ಲ, ಜಿಂಚ್ಕ. ಗೈಸ್ ನಾವು ಎಳ್ನೀರು ಕುಡಿಬೇಕಂತ ಹೊಡೆಯೋದು. ಈ ಹೊಡೆಯಕ್ಕೆ ಬರುತ್ತಲ್ಲ, ಹೊಡಿತೀರ ಅಂದ್ಬಿಟ್ಟು ನಾವು ಹೊಡೆಯೋದಷ್ಟೇ. ನಿಮಗೂ ಬೇಕಾ ಗೈಸ್? ಚಿ ನಿಮಗೂ ಬೇಕಾ? ತಗೊಳ್ಳಿ, ದಿಸ್ ಇಸ್ ಫಾರ್ ಎವ್ರಿವನ್. ಗೈಸ್ 6 ಪ್ಯಾಕ್ ಹಾಕ್ಕೊಂಡು ಬಾವಿಯಲ್ಲಿ ಧುಮ್ಕೋದಕ್ಕೆ ಹೋಗ್ತಾ. ಈ ಜೊತೆಗೆ ಬರಲ್ಲ, ಆದ್ರೆ ಸುಮ್ಮನೆ ಬಂದ್ಬಿಡೋದು. ಗೈಸ್ ಒಂದು ಫೈಟ್ ಸೀನ್ ಮಾಡೋಣ. ಗೈಸ್ ಓಕೆ. ನಾನೆಲ್ಲ ಹಂಗೆ ಹೊಡೆಯಲ್ಲ ಗೈಸ್, ಬಿಚ್ಚ ಹೋಗ್ಬಿಡ್ತೀನಿ ನಾನು. ಕೈ ನಾನು ಕೆಳಕ್ಕಲ್ಲ, ನೀರ್ ಮೇಲೆ ಗೈಸ್ ನೋಡಿ, ಈ ಜೋಡಿಯ ಟೈಮಲ್ಲಿ ಯಾವ ಬಂದ್ಬಿಟ್ಟೆ ನೋಡಿ ಗೈಸ್. ಈ ಜೋಡಿಯ ಟೈಮಲ್ಲಿ ಯಾವ ಬಂದ್ಬಿಡಿ. ನಾವು ಹೆಂಗಿದ್ರಿ ಗೊತ್ತಾ? ಅದು ಶಿಟ್. ನಾವು ನೋಡಿ ಅರ್ಧ ಚಡ್ಡಿಯಲ್ಲಿ ಇದ್ದೀರಿ ನೋಡಿ ಗೈಸ್. ಬದುಕಿ ಆಯ್ತದು. ನಮ್ಗೆ ಹಾಕಿದ್ರೆ ಹೆಂಗಿರುತ್ತೆ? ಚಡ್ಡಿಯಲ್ಲಿ ಇದ್ದೀರಿ, ನಿಮಗೆ ಕಾಣಿಸಲ್ಲ ಅಷ್ಟೇ, ಹಾಕ್ಕೊಂಡಿದ್ದೀರಿ ಗೈಸ್. ಇಲ್ಲಿ ನೋಡಿ, ಮೀನು ನೋಡಿ, ಮೀನು ನೋಡಿ. ಡಿಗ್ರಿ ಎಲ್ಲೆಲ್ಲೋ ಆಗ್ಲೈತೆ ಗೈಸ್. ಇಲ್ಲಿ ಇದು ನೋಡಿ, ಪಾಪ ಇವರೆಲ್ಲ ಹಾವು ಮೀನುಗಳು ಹಿಡಿಯೋಕೆ ಬಂದವ್ರು, ಹಾವು ಹಿಡಿಯೋ ಥರ ಆಗ್ಬಿಟ್ಟೈತೆ ಗೈಸ್. ಹಾವು ನೋಡಿ, ಹಾವು ಸಿಕ್ಕಾಕೊಂಡಿತ್ತು ನೋಡಿ ಬಂತು.
ಹೆಂಗ್ ಬಿದ್ದೈತ್ ನೋಡಿ ಅದಕ್ಕೆ ಏನು ಕ್ರೇಜಿಯಾಗಿ ಬರ್ತೈತೆ ಗಾಯ್ಸ್ ಇದು ನೋಡಿ ಬಾಯಿಗೆ ಏನೋ ಸಿಕ್ಕಾಕೊಬಿಟ್ಟೈತೆ ಏನು ಕ್ರೇಜಿ ಆಗೈತಲ್ಲ ಅವು ಅದು ಇವಾಗ ನಮ್ಮನ್ನು ಕಚ್ಚಿದ್ರೆ ಹೆಂಗಿರುತ್ತೆ ಅವರೆಲ್ಲಾದ್ರೂ ಬಿಟ್ಟು ಬರ್ತಾರೆ ನಮ್ಮ ಮೇಲೆ ಅವ್ರು ಇಟ್ಕೊಂಡವ್ರೆ ಸದ್ಯ ಒಳ್ಳೇದು ಹತ್ತವರೆಗೆ ಹೋಗ್ಬಿಡ ಬೇಡ ಗೈಸ್ ಇಲ್ಲಿ ನೋಡಿ ಇಲ್ಲೊಂದು ಮೀನು ಇನ್ನೂ ಎಷ್ಟು ಮೀನುಗಳೈತೆ ಇಲ್ಲಿ ನೋಡಿ ಎಷ್ಟು ಮೀನುಗಳು ಹಿಡ್ದವ್ರು ಪರವಾಗಿಲ್ಲ ದೊಡ್ಡ ದೊಡ್ಡದೇ ಬಿಡ್ತೈತೆ ಸುಡ ಅದು ಪೆದ್ದೊಂದು